ಕೊಪ್ಪಳದಲ್ಲಿ ಬಲ್ದೋಟ ಬಡಿದಾಟ ಜೋರಾಗಿದೆ. ಬಸಾಪುರ ಕೆರೆ ವಿಷಯಕ್ಕೆ ಶುರುವಾದ ಗಲಾಟೆ ರೈತರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ದನಗಳಿಗೆ ಗಾಯವಾಗ್ತಾ ಇದ್ದಂತೆ ರೊಚ್ಚಿಗೆದ್ದ ರೈತರು ಕಾಂಪೌಂಡ್ ಒಡೆದು ಒಳನುಗ್ಗಿದ್ದಾರೆ. ಅನ್ನದಾತರು ರೊಚ್ಚಿಗೆದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಆಳುತ್ತಿರದ ಕಾಂಪೌಂಡ್ ನೋಡ್ತಿದ್ದಂತೆ ನೆಲಕಚ್ಚಿ ಹೋಯಿತು. ಕಬ್ಬಿಣದ ಬೇಲಿಗಳು ಕೂಡ ಸರ್ವನಾಶ ಆಗೋದ್ವು. ನುಗ್ಗಿ ಬಂದ ರೈತ ಸಾಗರ ಬಲ್ಡೋಟ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಬಲ್ಡೋಟ ಹಟಾವೋ ಕೊಪ್ಪಳ ಬಚಾವೋ ಅಂತ ನಿಗಿ ಕೆಂಡ ಕಾರಿದ್ದಾರೆ. ಕೊಪ್ಪಳದಲ್ಲಿ ಬಲ್ಡೋಟ ವಿರುದ್ಧ ರೈತರ ರೋಷಾಗ್ನಿ. ಕಾಂಪೌಂಡ್ ಕೆಡವಿದ್ರು, ಆಕ್ರೋಶ ಹೊರಹಾಕಿದ್ರು. ಕೊಪ್ಪಳದಲ್ಲಿ ಮಳೆ ಅನ್ನೋದು ಅಕ್ಷರಶಃ ಮರೀಚಿಕೆಯಾಗಿದೆ. ಮುಂಗಾರು ಶುರುವಾಗಿ 2 ತಿಂಗಳಾದ್ರೂ ಹನಿ ಮಳೆಯಾಗ್ತಿಲ್ಲ. ಹೀಗಾಗಿ ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರ ಜೊತೆಗೆ ಜಾನುವಾರುಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಕೊಪ್ಪಳ ಸಮೀಪದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಈ ಬಸಾಪುರ ಕೆರೆಯೇ ಆಸರೆ. ಇದೇ ಕೆರೆಯಲ್ಲೇ ದನ ಕರುಗಳು ನೀರು ಕುಡಿಯೋದು. ಆದ್ರೆ ಈ ಕೆರೆಯನ್ನ ಬಲ್ಡೋಟ ಕಂಪನಿಯವರು ವಶಪಡಿಸಿಕೊಂಡಿದ್ದಾರಂತೆ. ಹೀಗಾಗಿ ದನ ಕರುಗಳಿಗೆ ನೀರಿಲ್ಲದೆ ರೈತರು ಪರದಾಡ್ತಿದ್ದಾರೆ. ಇದೇ ಕಾರಣಕ್ಕೆ ರಾಜ್ಯ ರೈತ ಸಂಘ ಬಸಾಪುರ ಕೆರೆಯ ಮುಂದೆ ಹುತಾತ್ಮರ ದಿನಾಚರಣೆಯನ್ನ ಆಚರಿಸಿಕೊಳ್ತು. ಈ ವೇಳೆ ಕೆರೆಗಳಿಗೆ ದನಗಳನ್ನ ನುಗ್ಗಿಸ್ತಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ದನಗಳನ್ನ ಓಡಿಸೋದಕ್ಕೆ ಶುರು ಮಾಡಿದ್ರು. ಈ ವೇಳೆ ಒಂದಿಷ್ಟು ದನಗಳಿಗೂ ಗಾಯಗಳಾಗಿದ್ವು. ಇದರಿಂದ ರೊಚ್ಚಿಗೆದ್ದ ದನಗಾಹಿಗಳು ಹಾಗೂ ರೈತರು ಕಂಪನಿಯ ಕಾಂಪೌಂಡ್ ಕೆಡವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಲ್ಸ ಬೇಯ್ತಾರ ಏನ್ ಮಾಡಕ್ರಿ ಬೆನ್ನೆ ತಿರ್ತಾರೆ ಪೊಲೀಸರು ಹಾಕಿ ಬೆನ್ನೆ ತಿರ್ಸ್ತಾರೆ. ಎಲ್ಲಿ ಕೂರಿಸ್ಬೇಕ್ರಿ ನೀರು? ನಾವ್ ಮನುಷ್ಯರು ಎಲ್ಲಾರು ಕುಡ್ತೀರಿ, ಎಲ್ಲಿ ಕುಡಿದ್ರಿ ಬಾಲ್ ಬೆಣ್ಣೆ ಹಿಂಗೈತಿ ಮಾಡ್ತಾರೆ ಸರ್ ಇವ್ರು. ಕೊಪ್ಪಳ ಸಮೀಪ ಬಲ್ಡೋಟ ಕಂಪನಿಯವರು ಬೃಹತ್ ಉಕ್ಕು ಕಾರ್ಖಾನೆಯನ್ನ ಸ್ಥಾಪಿಸ್ತಾ ಇದ್ದಾರೆ. ಈ ಕಾರ್ಖಾನೆಗಾಗಿ ಒಟ್ಟು 1036 ಎಕರೆ ಭೂಮಿಯನ್ನ ಕೆಐಡಿಬಿಯಿಂದ ವಶಪಡಿಸಿಕೊಂಡಿದ್ದಾರೆ. ಈ ಜಾಗದಲ್ಲಿ ಒಟ್ಟು 44.34 ಎಕರೆ ವಿಸ್ತೀರ್ಣದ ಬಸಾಪುರ ಕೆರೆಯು ಸೇರಿತ್ತು. ಇದರಿಂದ ರೊಚ್ಚಿಗೆದ್ದಿದ್ದ ರೈತರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕೆರೆಯನ್ನ ಸಾರ್ವಜನಿಕರಿಗೆ ಮುಕ್ತ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಹೈಕೋರ್ಟ್ ಕೂಡ ಬಸಾಪುರ ಕೆರೆಯನ್ನ ಸಾರ್ವಜನಿಕರಿಗೆ ಮುಕ್ತ ಮಾಡುವಂತೆ ತೀರ್ಪನ್ನು ಕೊಟ್ಟಿತ್ತು. ಆದರೆ ಕಂಪನಿಯವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಕಾರ್ಖಾನೆ ಪರ ತೀರ್ಪು ಬಂದಿತ್ತು. ಹೀಗಾಗಿನೇ ಕೆರೆ ಜಾಗಕ್ಕೂ ಕಾಂಪೌಂಡ್ ಹಾಕೊಂಡಿದ್ದಾರೆ. ಅದು ಡಿಸೈಡ್ ಆಗೋವರೆಗೂ ಇನ್ನ ಮೀನು ಇಲ್ಲ ಅಂತ ಅದು ಕಾಸ್ ಅರೈಸ್ ಆಗಿದೆ. ಈಗ ಮತ್ತೆ ವಾಪಸ್ ಹಾಕೊಳ್ಳಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಬಲ್ಡೋಟ ಕಂಪನಿ ವಿರುದ್ಧ ಅದೆಷ್ಟೇ ಹೋರಾಟ ನಡೆಸಿದ್ರು ರೈತರಿಗೆ ನ್ಯಾಯ ಸಿಗ್ತಿಲ್ಲ. ಕೆರೆ ಕೂಡ ಸಾರ್ವಜನಿಕರಿಗೆ ಮುಕ್ತವಾಗ್ತಿಲ್ಲ. ಹೀಗಾಗಿ ಮುಂದೆ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಶರಣಪ್ಪ ಚಲಾಪುರ, ನ್ಯೂಸ್ 18 ಕೊಪ್ಪಳ.